ಪ್ರತಿಯೊಬ್ಬರು. ನಾನು ಹೇಳೋದು ಆಟೋ ಡ್ರೈವರು, ಕ್ಯಾಬ್ ಡ್ರೈವರು ಇವರೇ ಅಲ್ಲ, ಜ್ಯೋತಿಷಿಗಳು ಕೂಡ ಕೆಲವೊಂದು ರೆಸೊಲ್ಯೂಷನ್ ಹಾಕಿಸ್ಕೋಬೇಕು. ನಾವು ಶಾಸ್ತ್ರ ಹೇಳೋರು ಕೂಡ ಬಂದವರಿಗೆ ಸರಿಯಾದ ರೀತಿಯಲ್ಲಿ ಗೈಡ್ ಮಾಡುವಂಥದ್ದು. ಹೆದರ್ಸೋದು ಬೇಡ. ಮನುಷ್ಯ ಬಂದ್ಮೇಲೆ ಸಾಯಲೇಬೇಕು. ಬಂದು ಹೋಗುವ ನಡುವೆ ಜಾತಕದ ಪ್ರಕಾರ ಗಂಡಾಂತರಗಳಿರುತ್ತೆ, ಕೆಲವೊಂದು ತೊಂದರೆಗಳಿರುತ್ತೆ. ಹೆದರಿಸ್ಬಿಟ್ಟು ಅವರಿಗೆ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳೋದು ಬೇಡ. ಅದು ನಾವೂ ರೆಸೊಲ್ಯೂಷನ್ ಹಾಕ್ಕೋಬೇಕು. ಸಮಾಧಾನವಾಗಿ ಸಾಂತ್ವನದ ಮಾತಿನೊಂದಿಗೆ ಬಂದವನ ಪರಿಸ್ಥಿತಿಯನ್ನು ಪರಿಗಣಿಸಿ ಇನ್ಮೇಲಿಂದ ನಾನು ನನ್ನ ಜ್ಯೋತಿಷ್ಶಾಸ್ತ್ರಕ್ಕೆ ನ್ಯಾಯ ಕೊಡ್ತೀನಿ ಅಂತ ರೆಸೊಲ್ಯೂಷನ್ ಹಾಕ್ಕೋಬೇಕು. ಇನ್ನು ಹೋಟೆಲ್ ಉದ್ಯಮಿಗಳು ಒಳ್ಳೆ ರೀತಿಯ ರಾ ಮೆಟೀರಿಯಲ್ ಯೂಸ್ ಮಾಡಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತೀನಿ, ನನ್ನಲ್ಲಿಗೆ ಬಂದ ವ್ಯಕ್ತಿಗೆ, ಹಸುವಿನಿಂದ ಬಂದ ವ್ಯಕ್ತಿಗೆ ಒಳ್ಳೆ ಆಹಾರವನ್ನು ಕೊಡ್ತೀನಿ, ಕಲಬೆರಕೆಯನ್ನು ಕೊಡಲ್ಲ ಅಂತ ರೆಸೊಲ್ಯೂಷನ್ ಹಾಕ್ಕೋಬೇಕು. ಪ್ರತಿಯೊಂದು ತಯಾರಕರು ಕೂಡ ಇನ್ಮೇಲಿಂದ ನಾನು ಕ್ವಾಲಿಟಿಯನ್ನು ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ ಅಂತ ರೆಸೊಲ್ಯೂಷನ್ ಹಾಕ್ಕೊಳ್ಬೇಕು. ಬರೀ ಜಿಮ್ಮು, ನಾನು ಆಹಾರ ಬಿಡ್ತೀನಿ, ಡಯಟ್ ಮಾಡ್ತೀನಿ, ಇದೊಂದೇ ಅಲ್ಲ. ಪರಿವರ್ತನೆ ಅನ್ನೋದು ಇಡೀ ಪ್ರಪಂಚದಲ್ಲಿ ಬರಬೇಕು. ನಾವು ನ್ಯಾಯಬದ್ಧವಾಗಿರ್ತೀವಿ ಅನ್ನುವಂಥ ರೆಸೊಲ್ಯೂಷನ್ ಹಾಕ್ಕೊಳ್ಬೇಕು. ಅದು ರಾಜಕೀಯ ಇರಬಹುದು, ರಾಜತಂತ್ರ ಇರಬಹುದು, ಅಥವಾ ಜ್ಯೋತಿಷ್ಶಾಸ್ತ್ರ ಇರ್ಬೋದು. ಪ್ರತಿಯೊಂದು ಫೀಲ್ಡಲ್ಲೂ ರೆಸೊಲ್ಯೂಷನ್ ಅನ್ನೋದು ತಂದ್ಕೋಬೇಕು. ಅದಕ್ಕೆ ಅರ್ಥ ಬರುತ್ತೆ. ಹೊಸ ವರ್ಷದಿಂದ ನಾನು ಮಾಡುವ ಪ್ರತಿಯೊಂದು ಯಾವುದೇ ಫೀಲ್ಡಲ್ಲಿ ಇರ್ಬೋದು, ನಮ್ಮ ಫೀಲ್ಡಲ್ಲಿ ನಾನು ನ್ಯಾಯಬದ್ಧವಾಗಿ ಸರ್ವಿಸ್ ಕೊಡ್ತೀನಿ ಅಂತಾನೋ, ತಯಾರಣೆ ಮಾಡ್ತೀನಿ, ಉತ್ಪಾದನಾ ಮಾಡ್ತೀನಿ ಅಂತಾನೋ, ಏನೋ ಒಂದು ಆ ಉತ್ಪಾದನೆ ಆದಮೇಲೆ ಗ್ರಾಹಕರು ಸೇವಿಸುವಂಥದ್ದು ಪ್ರತಿಯೊಂದು. ಇವಾಗ ಲಿಕ್ಕರ್ ತಯಾರಾಗುತ್ತೆ, ಗ್ರಾಹಕ ಸೇವಿಸ್ತಾನೆ, ತಯಾರು ಮಾಡೋನು ಕೂಡ ಕ್ವಾಲಿಟಿ ಆಫ್ ಲಿಕ್ಕರ್ ತಯಾರು ಮಾಡಲಿ, ತಗೊಳ್ಳೋನು ಕೂಡ ಕಂಟ್ರೋಲಲ್ಲಿ ತಗೊಳ್ಳಿ. ನಾವೆಲ್ಲವೂ ಬಂದ್ ಮಾಡ್ರಿ ಅಂದ್ರೆ ಆಗಲ್ಲ. ಸತ್ಯಯುಗ ಆಗಲ್ಲ, ಇದು ಕಲಿಯುಗ. ಲಿಮಿಟೇಷನ್ ಇರಲಿ, ಅದನ್ನ ರೆಸೊಲ್ಯೂಷನ್ ಹಾಕ್ಕೊಳ್ಳಿ. ಅವಾಗೇನಾಗತ್ತೆ, ನಿಮ್ಮ ಪ್ರತಿಯೊಂದು ಏನು ರೆಸೊಲ್ಯೂಷನ್ ಅಂತ ಮಾತಾಡ್ತಾ ಇದ್ದೀವಿ ಅದು ಅರ್ಥಪೂರ್ಣವಾಗತ್ತೆ. ಇದರ ಜೊತೆಗೆ ನಮ್ಮ ದೇಶದ ಏಳಿಗೆಯೂ ಆಗತ್ತೆ ಅಲ್ವಾ, ಮನೋವಿಕಸನವೂ ಆಗತ್ತೆ. ಇದೆಲ್ಲವನ್ನ ತಗೊಂಡ್ರೇನೆ ಪ್ರತಿ ವರ್ಷ ಹೊಸ ವರ್ಷ ಬರುತ್ತೆ. ಹೋದ ವರ್ಷ ತಗೊಂಡ ವ್ಯಕ್ತಿ ಈ ವರ್ಷ ಇದ್ದಾನೆ ಅಂತ ಗ್ಯಾರಂಟಿ ಇದೆಯಾ? ರೆಸೊಲ್ಯೂಷನ್ ತಗೊಂಡವನು ನಾನು ಹೋದ ವರ್ಷ ನಾನು ಇದು ತಗೊಂಡಿದ್ದೆ, ನಾನು ಸಕ್ಸಸ್ ರೇಟ್ ಇದು ಕೊಡ್ತಿದ್ದೀನಿ ಅಂತ ಹೇಳಕ್ ಆ ವ್ಯಕ್ತಿ ಇದ್ದಾರೆ ಅನ್ನೋ ಗ್ಯಾರಂಟಿ ಇದೆಯಾ? ಇಲ್ಲ. ಅಂದಾಗ ಆ ವ್ಯಕ್ತಿ ಯಾವ ರೀತಿ ಅಂತ್ಯವಾದ, ಯಾವ ಕಾರಣಕ್ಕೆ ಅಂತ್ಯವಾದ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದುರಂತ ಆಯ್ತಾ, ಆಕ್ಸಿಡೆಂಟ್ ಆಯ್ತಾ, ನಾನು ಫಾಸ್ಟ್ ಟ್ರ್ಯಾಕ್ ಬಂದಿದೆ ಅಂತ, ಫಾಸ್ಟ್ ರೋಡ್ಗಳು ಬಂದಿದೆ, ಟ್ರ್ಯಾಕ್ ಬಂದಿದೆ ಅಂತ ರೊಯ್ ಅಂತ ಹೋಗ್ತೀನಿ ಅನ್ನೋದು ಬಿಡ್ತೀನಿ ಅಂತಾನು ರೆಸೊಲ್ಯೂಷನ್ ಹಾಕ್ಕೊಳ್ಳಿ. ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗತ್ತೆ ಅಲ್ವಾ? ಸಾಕಷ್ಟು ರೀತಿಯಲ್ಲಿ ನಮಗೆ ನಾವು ತಿದ್ದುಪಡಿಯನ್ನ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಂತ ನಾನು ಅನ್ಕೊಳ್ತೀನಿ. ಅಂಡ್ ಇನ್ನೊಂದು, ಇವಾಗ ಹೊಸ ವರ್ಷ ಅಂದ ತಕ್ಷಣ ಹೊಸ ಬಟ್ಟೆ ಹಾಕೊಳ್ಳುವಂಥದ್ದು ಒಂದು ಪದ್ಧತಿ ಇದೆ. ಸೊ ಹೊಸ ಬಟ್ಟೆ ತಗೊಂಡ್ಬರ್ಬೇಕು, ಹೊಸ ವರ್ಷಕ್ಕೆ ಹಾಕೊಳ್ಳೇಬೇಕು. ಅದು ಯುಗಾದಿಗೆ ತಗೊಂತೀವೋ ಇಲ್ವೋ ಗೊತ್ತಿಲ್ಲ ನಾವುಗಳು, ಬಟ್ ಹೊಸ ವರ್ಷಕ್ಕಂತೂ ತಗೊಂತಾರೆ. ಸೊ ಹೊಸ ಬಟ್ಟೆ ಎಲ್ಲ ಹಾಕೋಬೋದಾ ಹೊಸ ವರ್ಷಕ್ಕೆ ಧರಿಸುವಂಥದ್ದಾಗಿರ್ಬೋದು, ಆ ಥರ ಇದರಲ್ಲಿ ಏನಾದರೂ ಬೇರೆ ಏನಾದರೂ ಇದೆಯಾ? ಇದು ಒಳ್ಳೆಯ ಪ್ರಶ್ನೆ. ಇಲ್ಲಿ ಏನಾಗುತ್ತೆ, ವರ್ಷದ ಆರಂಭದಂದು ನಾವು ಏನನ್ನ ಮಾಡ್ತೀವಿ ವರ್ಷ ಪೂರ್ತಿ ಅದೇ ಸಿಗತ್ತೆ ಅನ್ನುವ ಭ್ರಮೆಯಲ್ಲಿ ಹೊಸ ಬಟ್ಟೆಯನ್ನೇ ಹಾಕೊಳ್ಳುವಂತ ಪದ್ಧತಿಯನ್ನ ಅಳವಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸತ್ಯಾಂಶ ಇಲ್ಲ. ಈಗ ನಮ್ಮ ಹತ್ರ ದುಡ್ಡೇ ಇರಲ್ಲ ಅಂದಾಗ ಸಾಲ ಮಾಡಿ ಹೊಸ ಬಟ್ಟೆ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲಿ ಹೊಸ ವರ್ಷದಂದು ನೀವು ಸಾಲ ಮಾಡ್ದಂಗಾಯ್ತು. ಹೊಸ ಬಟ್ಟೆ ಆಮೇಲಿನ ಕತೆ, ಧರಿಸ್ಕೊಳ್ಳೋದು ಆಮೇಲಿನ ಕತೆ ಅಲ್ವಾ? ಸಾಲ ಮಾಡ್ದಂಗಾಯ್ತಲ್ಲ. ಈ ಹೊಸ ವಸ್ತ್ರವನ್ನೇ ಧಾರಣೆ ಮಾಡಬೇಕು ಅಂತ ಅಲ್ಲ, ನಿಮ್ಮ ಶರೀರಕ್ಕೆ ಹೊಸ ಮನಸ್ಸನ್ನ ಹಾಕಿ, ಹೊಸ ಹೃದಯವನ್ನ ಹಾಕ್ಕೊಳ್ಳಿ, ಹೊಸ ಒಂದು ಚಿಂತನೆಯನ್ನ ರೂಢಿಸ್ಕೊಳ್ಳಿ. ಅದರಲ್ಲಿ ಅರ್ಥ ಇದೆ. ಹೊಸ ಬಟ್ಟೆ ಹಾಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನಿನ್ನ ಬಟ್ಟೆ ಹಳೇದಾಗಿದ್ರು ನಿನ್ನ ಭಾವನೆ ಹೊಸದಾಗಿರ್ಬೇಕು. ಬಟ್ಟೆನ ಯಾರು ಗಣನೀಯವಾಗಿ ತಗೊಳ್ಬಾರ್ದು, ಚಿಂತನೆಯನ್ನ ಗಣನೀಯವಾಗಿ ತಗೊಳ್ಬೇಕು, ಗಣನೆಗೆ ತಗೊಳ್ಬೇಕು. ಅದರಲ್ಲಿ ಅರ್ಥ ಇದೆ. ಹಾಗಾಗಿ ಈ ಒಂದು ಹಬ್ಬಗಳಲ್ಲಿ ಯಾಕೆ ಮಾಡ್ತಾ ಇದ್ರು ಮುಂಚಿನ ಕಾಲದಲ್ಲಿ ಅಂದ್ರೆ, ಅವಾಗ ವ್ಯವಸಾಯಕ್ಕೆ ಮಾತ್ರ ಹೊಂದ್ಕೊಂಡಿರೋರು, ಆದಾಯ ಅನ್ನೋದು ವ್ಯವಸಾಯದ ಮೇಲೆ ನಿರ್ಧಾರ ಆಗಿತ್ತು.
ಹಾಗಾಗಿ ಸಂಕ್ರಾಂತಿ, ಯುಗಾದಿ, ಗಣಪತಿ, ದಸರಾ, ದೀಪಾವಳಿ 5 ವರ್ಷಕ್ಕೆ 5 ಜೊತೆ ಬಟ್ಟೆ ತಗೊಳ್ಳೋರು. ಇವಾಗ ಹಂಗಲ್ಲ, ಮನೇಲಿ ಕೂತು ಎಲ್ಲಾ ಹೆಣ್ಮಕ್ಳು, ನಮ್ಮನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಮೀಶೋ, ಅಮೆಜಾನ್ ಕೈಯಲ್ಲೇ ಇದೆಯಲ್ಲ, ಹೌದು, ಬೇಕೋ ಬೇಡವೋ ಬುಕ್ ಅಂತೂ ಮಾಡಿಬಿಟ್ಟಿರ್ತೀವಿ. ಬಂದಾಗ ತಗೊಳ್ಳೇಬೇಕು. ಸಾಕಷ್ಟು ಜನ ತಗೊಳ್ತಾರೆ, ಸಾಕಷ್ಟು ಜನ ರಿಜೆಕ್ಟ್ ಮಾಡ್ತಾರೆ. ಈ ತಪ್ಪು ದುಂದು ವೆಚ್ಚಗಳನ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದಕ್ಕೆ ನೀವು ರೆಸಲ್ಯೂಷನ್ ತಗೊಳ್ಳಿ. ಅವಾಗ ಏನಾಗತ್ತೆ, ನಿಮ್ಮ ಸಂಸಾರ, ಕುಟುಂಬ, ಸ್ವತಃ ನೀವು ಒಂದು ಸ್ಟೆಪ್ ಮೇಲೆ ಇರ್ತೀರಾ. ಯಾವುದ್ರಲ್ಲಿ? ನಿಮ್ಮ ಬಜೆಟ್, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನಲ್ಲಿ ಮೇಲಕ್ಕೆ ಬರ್ತೀರಾ. ಬೇಕಿರುತ್ತೋ ಬೇಡಿರುತ್ತೋ ನಮ್ಮ ಕೈಯಲ್ಲೇ ಎಲ್ಲ ಸಿಗೋದ್ರಿಂದ ಅಲ್ಲಿ ನಮಗದು ಆಸೆ ತರಿಸುತ್ತೆ. ನನ್ನನ್ನು ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ, ಬುಕ್ ಮಾಡಿಬಿಟ್ಟಿರ್ತೀನಿ. ಆಮೇಲೆ ಇದು ಬೇಕಿತ್ತು, ಬಂದಾದ್ಮೇಲೆ ದುಡ್ಡು ಕೊಡ್ಬೇಕಾಗತ್ತಲ್ಲ, ಇದು ಬೇಕಿತ್ತಾ, ನೆಕ್ಸ್ಟ್ ಟೈಮಿಂದ ನಾನು ಇದು ಮಾಡಬಾರ್ದು ಅಂತ ನಾನೇ ಎಷ್ಟೋ ಸರ್ತಿ ಅನ್ಕೊಂಡಿದ್ದೀನಿ. ಈ ತಪ್ಪು. ಯಾಕಂದ್ರೆ ಹೆಣ್ಮಕ್ಳಿಗೆ ಇದೊಂದು ಕೆಟ್ಟ ಚಟ ಇರುತ್ತೆ, ಬಟ್ಟೆ ಒಡವೆ ಹುಚ್ಚು ಜಾಸ್ತಿ. ಈಗ ಒಡವೆ ಬಿಟ್ಟೋಗಿದೆ, ಯಾಕಂದ್ರೆ ರೇಟು ಗಗನಕ್ಕೇರಿದೆ. ಈ ಕೈಗೆ ಸಿಗ್ತಾ ಇರೋದೇನು ಅಂದ್ರೆ ಬಟ್ಟೆಗಳೇ. ಬೇಕಿದ್ದು ಬೇಡಿದ್ದು ಎಲ್ಲ ಆರ್ಡ್ರ್ ಮಾಡ್ಕೊಳ್ತೀವಿ. ಆಯ್ತು, ನೀವು ಮಾಡ್ತೀರಾ, ನಿಮಗೆ ಬಜೆಟ್ ಇದೆಯಾ, ಮಾಡಿ. ಜೊತೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಅವರಿಗೇನಾದ್ರೂ ಬೇಕಾ ಅಂತ ಮಾಡಿದಾಗ ಅವರಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಖುಷಿ ಆಗತ್ತಲ್ಲ, ಅದು ಕೂಡ ಒಂದು ಹೊಸ ರೆಸಲ್ಯೂಷನ್ ಅಲ್ವಾ? ಹೌದೌದು. ಇಂಥದನ್ನ ಮಾಡಬೇಕು. ಅಂದ್ರೆ ನಾನು ಹೇಳುವಂಥ ವಿಚಾರ ಏನಿದೆಯಲ್ಲ, ಸಂಪೂರ್ಣ ಮನುಕುಲಕ್ಕೆ ಸಂಸಾರದಲ್ಲಿ ಸಂತೋಷವನ್ನ ಕೊಡುವಂತಹ ಅಂಕಿ ಅಂಶಗಳನ್ನ ಹೊಂದಿರುವಂಥದ್ದನ್ನ ಮಾತ್ರ ನಾನು ಎಲ್ರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದನ್ನ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಬೀದಿ ನಾಯಿಗಳು ಹೊಟ್ಟೆ ಒಂದು 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 ತುತ್ತಿಗೋಸ್ಕರ ವನವಾಸ ಪಡ್ತಿರ್ತವೆ. ಅವು ಯಾವುದು ನಿಮ್ಮ ಆಸ್ತಿ ಕೇಳಲ್ಲ, ನಿಮ್ಮ ಅಂತಸ್ತು ಕೇಳಲ್ಲ, ನಿಮ್ಮ ಪ್ರಾಪರ್ಟಿ ನನಗೆ ಬರ್ಕೊಡು ಅಂತ ಕೇಳಲ್ಲ. ನೀವು ತಿನ್ನುವ ಒಂದು ತುತ್ತಿನಲ್ಲಿ, ಮನೆಯಲ್ಲಿ 5 ಜನ ಇದ್ರೆ 5 ತುತ್ತನ್ನ ಒಂದು ತಟ್ಟೆಗೆ ಹಾಕಿ, ಒಂದು ಕೇರಿಯ ಮೂಲೆಯಲ್ಲಿ ಹಾಕಿ, ಅದಕ್ಕೂ ಒಂದು ಜೀವನ ಕೊಟ್ಟಂಗಾಗತ್ತೆ, ಒಂದು ಆಶ್ರಯ ಕೊಟ್ಟಂಗಾಗತ್ತೆ, ಒಂದು ಆಹಾರ ಕೊಟ್ಟು ಒಂದು ಜೀವವನ್ನ ರಕ್ಷಿಸ್ದಂಗಾಗತ್ತೆ. ಇಲ್ಲಿ ಏನಾಗ್ತಾ ಇದೆ, ಈ ತರ ಹೇಳ್ತಾ ಹೋದ್ರೆ ತುಂಬಾ ಇದೆಯಾ ಮಗ. ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ಮೊದಲಿಗೆ ಇದೆಲ್ಲದಕ್ಕಿಂತ ಮೊದಲು ಮಾನವೀಯತೆ ಉಳಿಸ್ಕೋತೀನಿ ಅಂತ ರೆಸಲ್ಯೂಷನ್ ತಗೊಳ್ಳಿ. ಜಾತಿ, ಧರ್ಮ, ರಾಜಕೀಯ, ಅದರಲ್ಲಿ ಬರುವ ಗೊಂದಲಗಳು, ಇದರಲ್ಲೇ ಸಿಕ್ಕಾಕೊಂಡು ಹುಲಿ ಜೊತೆ ಬದುಕು ಬರ್ಬೋದು, ಕೆಲವೊಂದು ವ್ಯಕ್ತಿಗಳ ಜೊತೆ ಬದುಕು ಬರಕ್ ಆಗ್ತಾ ಇಲ್ಲ ಅನ್ನೋ ದುಸ್ಥಿತಿಗೆ ಹೋಗ್ತಾ ಇದೆ ಮನೋಪ್ರವೃತ್ತಿ. ಅದನ್ನ ಬದಲಾವಣೆ ಮಾಡ್ಕೊಳ್ತೀವಿ ಅನ್ನೋ ರೆಸಲ್ಯೂಷನ್ ಅನ್ನ ತಗೊಳ್ಳಿ. ಕ್ಷುಲ್ಲಕ ಕಾರಣಕ್ಕೆ ಒಂದು 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 ವ್ಯಕ್ತಿ ಇನ್ನೊಂದು ವ್ಯಕ್ತಿ ಹೊಡೆಯುವಂತಹ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು. ನಂದೇ ಸ್ವಂತಹ ವಿಷಯಕ್ಕೆ ಬರ್ತೀನಿ ನಾನು. ಒಂದು ಕ್ಷುಲ್ಲಕ ನಾಯಿ ಬೊಗಳ್ತು ಅಂತ ನಮಗೇನೆ ರಾಡಲ್ಲಿ ಅಟ್ಯಾಕ್ ಮಾಡಕ್ ಬಂದಿದ್ರು ಕೆಲವು ಜನಗಳು. ಕ್ಷುಲ್ಲಕ ನಾಯಿ ಬೊಗಳ್ದೆ ಮನುಷ್ಯ ಬೊಗಳ್ತಾರಾ? ನಾಯಿ ತಾನೇ ಬೊಗಳುತ್ತೆ. ಹೌದು, ನಾಯಿ ಬೊಗಳ್ತು, ಅದು ಕಚ್ಚಿಲ್ಲ, ಕಚ್ಚಕ್ ಬಂತು, ಬೊಗಳಿದ್ದಕ್ಕೆ ಕಚ್ಚಕ್ ಬಂತು ಅಂತ ಸ್ವತಃ ನನ್ನ ಮೇಲೆ ರಾಡಿನ ಪ್ರಹಾರ ಮಾಡಕ್ ಬಂದಿದ್ರು. ಅಲ್ಲಿ ಮಾನವೀಯತೆ ಇಲ್ಲ ಅಂತಾಯ್ತು. ನಾಯಿ ಬದುಕಕ್ಕೆ ಯೋಗ್ಯ ಅಲ್ಲ ಅನ್ನೋ ಲೆವೆಲಿಗೆ ಬಂದಿದೆ ಮನುಕುಲ. ಪ್ರಪಂಚದಲ್ಲಿ ಬಂದಿರುವ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಆ ಹಕ್ಕಿನ ಬಗ್ಗೆ ರೆಸಲ್ಯೂಷನ್ ತಗೊಳ್ಳಿ ಅಲ್ವಾ? ಪ್ರತಿಯೊಂದು ಮಕ್ಕಳಿಗೆ ಪ್ರಾಣಿ ದಯೆಯ ಬಗ್ಗೆ ಪಾಠ ಕೊಡ್ತೀವಿ, ಪ್ರಕೃತಿ ಜೊತೆ ಬದುಕ್ತೀವಿ ಅನ್ನೋದನ್ನ ರೆಸಲ್ಯೂಷನ್ ತಗೊಳ್ಳಿ. ಎಷ್ಟು ಬೇಕು ರೆಸಲ್ಯೂಷನ್ ಅನ್ನೋ ಪದ ಇದೆಯಲ್ಲ, ಪ್ರತಿ ಒಂದಕ್ಕೂ ಹೊಂದಿಸ್ಕೊಂಡು ಹೋಗ್ಬೋದು. ರೆಸಲ್ಯೂಷನ್ ಅಂದ್ರೆ ಏನು? ಇನ್ಮುಂದೆ ನಾನು ಇದು ಮಾಡಲ್ಲ, ಇದು ಮಾಡ್ತೀನಿ ಅಷ್ಟೇ. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ? ಇದನ್ನ ಎಷ್ಟು ಜನ ಅಳವಡಿಸ್ಕೊಳ್ತಾ ಇದ್ದಾರೆ. ಬರೀ ಹೊಸ ವರ್ಷ ಬಂತು ಅಂದ್ರೆ ನಾನು ಇನ್ಮೇಲೆ ಕುಡಿಯಲ್ಲ, ಇನ್ಮೇಲೆ ಸಿಗರೇಟ್ ಸೇದಲ್ಲ, ಇನ್ಮೇಲೆ ಡಯಟ್ ಮಾಡ್ತೀನಿ. ಡಯಟ್ ಮಾಡೋದು ಪ್ರತಿಯೊಬ್ಬನು ಡಯಟ್ ಮಾಡ್ತಾನೆ ಇರ್ತಾನೆ. ಡಯಟ್ ಕಂಟ್ರೋಲ್ ಮಾಡ್ತೀನಿ ಅಂತ ಪದಾನೇ ಬಳಸಲ್ಲ. ಡಯಟ್ ಅಂದ್ರೆ ಊಟ ಮಾಡೋದು ಅಲ್ವಾ? ಡಯಟ್ ಮಾಡ್ತೀನಿ ಇನ್ಮೇಲಿಂದ ಅಂತಾರೆ, ಪ್ರತಿದಿನ ಅದೇ ಮಾಡ್ತಿರ್ತಾರೆ. ಡಯಟ್ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಈ 3ಕ್ಕೆ ಸೀಮಿತ ಆಗಿದೆ ರೆಸಲ್ಯೂಷನ್ ಅನ್ನೋದು. ಹೊಸ ವರ್ಷಕ್ಕೆ ಮಾತ್ರ ಸೀಮಿತ ಆಗಿದೆ, ಜನವರಿ 1ನೇ ತಾರೀಕು ಮಾತ್ರ. ಸೊ ಇಂತಹ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋದಾಗ ನಿಜವಾಗ್ಲೂ ನಮ್ಮ ಪರಿಸರ, ನಮ್ಮ ಪರಿಸ್ಥಿತಿ, ನಮ್ಮ ಒಂದು ನಾವೇನು ಎಲ್ಲಿ ಬದುಕ್ತಾ ಇದ್ದೀವಿ ಆ ಟೋಟಲ್ ವರ್ಗ ಎಷ್ಟು
ಹೊಂದಾಣಿಕೆಯಿಂದ ಮುಂದುವರಿಯತ್ತೆ ಅನ್ನೋದು ಅನುಭವಿಸಿದವರಿಗೆ ಗೊತ್ತು. ಇದನ್ನೆಲ್ಲ ಮಾಡ್ಕೊಂಡು ಹೋದಾಗ ಈ ಏನು ನಾವು 25ನ್ನ ಸ್ವಾಗತ ಮಾಡ್ತಾ ಇದ್ದೀವಿ, ಆ ಸ್ವಾಗತಕ್ಕೆ ಒಂದು ಅರ್ಥ ಇರುತ್ತೆ. 24ಕ್ಕೆ ಬಾಯ್ ಬಾಯ್ ಅಂದ್ಬಿಡ್ತೀವಿ. ಆ 24ರಲ್ಲಿ ಮಾಡಿದ ಪ್ರತಿಯೊಂದು ಕೆಲಸಗಳ ಬಗ್ಗೆ ಗಮನವಿಟ್ಟುಕೊಂಡು 25ನ್ನ ಸ್ವಾಗತಿಸ್ಕೊಂಡು 25ರ ಅಂತ್ಯದ ದಿನ ಇರುತ್ತಲ್ಲ, ಈ 25ನ್ನ ನೆನೆಸ್ಕೊಂಡು ಹೊಸ ವರ್ಷವನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ರೆಸೊಲ್ಯೂಷನ್ ಅನ್ನೋದು. ಯಾರು ಕೆಟ್ಟ ಚಿಂತನಾ ಧಾರೆಯಲ್ಲಿ ಮುಳುಗ್ತಾರೋ ಅವರಿಗೆ ಅನಾನುಕೂಲ, ಯಾರು ಒಳ್ಳೆಯದನ್ನು ಯೋಚಿಸ್ತಾರೆ ಅವರಿಗೆ ಅನುಕೂಲ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾನು ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಅಫ್ಕೋರ್ಸ್ ನಾನು ಜ್ಯೋತಿಷಿನೇ, ಇದೇ ರಾಶಿಗೆ ಹಿಂಗೆ ಆಗತ್ತೆ ಅಂತ ಹೇಳಿಬಿಡಬಹುದು. ಆದರೆ ಪ್ರಪಂಚದಲ್ಲಿ ಒಂದೇ ರಾಶಿಯವರು ಒಂದೇ ಥರ ಇಲ್ಲ ಅಂದಾಗ ಹೇಗೆ ನೀವು ನಿಗದಿ ಮಾಡಿ ಹೇಳ್ತೀರಾ? ನಿಮ್ಮ ವಿಲ್ ಪವರ್ ಎಲ್ಲದಕ್ಕಿಂತ ದೊಡ್ಡದು. ಆ ವಿಲ್ ಪವರ್ನ ಪ್ರತಿಯೊಂದು ರಾಶಿಯವರು, ಪ್ರತಿಯೊಂದು ನಕ್ಷತ್ರದವರು ಅಳವಡಿಸ್ಕೊಂಡು ನನಗೆ ಕೆಟ್ಟದಾಗತ್ತೆ ಅಂತ ಶಾಸ್ತ್ರ ಹೇಳ್ತು ಅಂದರೆ ಯಾವುದಕ್ಕೆ ಕೆಟ್ಟದಾಯಿತು, ಹಾಗಿದ್ರೆ ನಾನು ಏನು ಮಾಡಬಾರ್ದು ಅಂತ ಬಿಟ್ಬಿಟ್ಟು ಒಳ್ಳೆಯದನ್ನು ಮಾಡ್ಕೊಳ್ಳೋ ಚಾನ್ಸೇ ರೆಸೊಲ್ಯೂಷನ್. 25, 24 ಅಂತ ಏನು ಮಾತಾಡ್ತಾ ಇದ್ದೀವಿ, ಇದು ಕ್ರಿಸ್ತಶಕ ಕ್ರಿಸ್ತಪೂರ್ವ ಎಲ್ಲದಕ್ಕೂ ಹೊಂದ್ಕೊಳ್ಳೋವಂಥ ಒಂದೇ ಒಂದು ಪದ ವಿಲ್ ಪವರ್. ವರ್ಷ ಹೋಗ್ತಾ ಇರುತ್ತೆ, ಜಾತಕವನ್ನೇ ನಂಬಿ ನನಗೆ ಕೆಟ್ಟದಾಗ್ಬಿಡತ್ತಂತೆ ಅಂತ ಯೋಚನೆ ಮಾಡಿ ನಮ್ಮನ್ನು ನಾವು ಕುಂದಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಜಾತಕದಲ್ಲಿ ಒಳ್ಳೇದಾಗತ್ತಂತೆ ಅಂತ ಹೇಳಿ ಕೈ ಕಟ್ಕೊಂಡು ಕೂತ್ಕೊಂಡಾಗ ಅವನಿಗೆ ಯಾವ ಒಳ್ಳೇದು ಆಗಲ್ಲ. ಅಂದರೆ ಅರ್ಥ, ನಿಮ್ಮ ಪ್ರಯತ್ನವೇ ನಿಮಗೆ ಬಲ, ಅದೇ ಒಳ್ಳೆಯದು. ನಿಮ್ಮ ಪ್ರಯತ್ನ ಬಿಟ್ಟು ಯಾವುದನ್ನೋ ಒಂದನ್ನು ನಂಬಿಕೊಂಡು ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ತೋರಿಸ್ದಲ್ಲೇ ಕೂತ್ಕೊಂಡ್ರೆ ಅದು ಅವ್ರಿಗೆ ಕೆಟ್ಟದಾಗತ್ತೆ. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ನಮಗೆ ಬೇಕಾಗಿರೋದೇನು ಅಂದರೆ, ಪ್ರತಿಯೊಂದು ಮನುಷ್ಯನಲ್ಲೂ ಮನುಷ್ಯತ್ವ ಹುಟ್ಟುಬಿಟ್ರೆ, ಮನುಷ್ಯತ್ವ ಜಾಗೃತ ಆದರೆ ಯಾವ ದುರಂತಗಳು ಆಗಲ್ಲ. ನಮ್ಮ ಆತ್ಮವನ್ನು ನಾವು ನೋಡಿಕೊಂಡು ನಮ್ಮ ಕನ್ನಡಿಯಲ್ಲಿ ನಮ್ಮ ಮುಖಕ್ಕೆ ನಾನು ಉತ್ತರವನ್ನು ಕೊಡಬಲ್ಲೆ ಅನ್ನುವ ಚಿಂತನೆಗೆ ಯಾವ ವ್ಯಕ್ತಿ ಬರ್ತಾರೆ, ಅಲ್ಲಿಂದ ನಾವು, ನಮ್ಮ ಕುಟುಂಬ, ನಮ್ಮ ಪರಿಸರದಿಂದ ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಉದ್ಧಾರ ಆಗತ್ತೆ, ಉತ್ತುಂಗಕ್ಕೆ ಹೋಗುತ್ತೆ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಅದು ಬರಬೇಕು. ನೋಡಪ್ಪ, ನಾನೊಂದು ಮಾತು ಕೇಳ್ತೀನಿ. ಜಾತಿ 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 ಅಂತ ಕಿತ್ತಾಡ್ತಾ ಇದ್ದೀವಲ್ಲ, ಯಾವುದೋ ಒಂದು ಸುನಾಮಿ ಬಂತು ಅಂದ್ಕೊಳ್ಳೋಣ, ನೀನು ಹಿಂದೂ, ನೀನು ಮುಸ್ಲಿಂ, ನೀನು ಸಿಖ್, ನೀನು ಇಸಾಯಿ ಅಂತ ಕೇಳಿಕೊಂಡು ಹೊಡೆಯತ್ತಾ ಪ್ರಕೃತಿಯಲ್ಲಿ? ಇಲ್ಲ ಅಲ್ವಾ? ಪ್ರಕೃತಿ ಎಲ್ಲರೂ ಒಂದೇ, ಎಲ್ಲರೂ ಅವರವರ ದೇವರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ, ಕೊಡಬೇಕು. ಅದೊಂದು ಪದ್ಧತಿ. ಎಲ್ಲ ಧರ್ಮದವರಿಗೂ ಪ್ರಕೃತಿ ಅನ್ನೋದು ಒಂದೇ ದೇವರು, ಹೌದಲ್ಲ? ಅತಿವೃಷ್ಟಿ ಅನಾವೃಷ್ಟಿ ಜಾತಿ ನೋಡ್ಕೊಂಡು ಏರಿಯಾ ನೋಡ್ಕೊಂಡು ಕೊಡತ್ತಾ? ಇಲ್ಲ ಅಂದಾಗ ನಾವ್ಯಾಕೆ ಈ ಕ್ಷುಲ್ಲಕ ವಿಚಾರದಿಂದ ನಮ್ಮ ಮನುಕುಲವನ್ನ ಹಾಳು ಮಾಡ್ಕೋತಾ ಇದ್ದೀವಿ? ಹೌದಾ ಇಲ್ವೋ? ಹೌದು. ಒಂದು ಸುನಾಮಿ ಬರಲಿ, ಸುಂಟ್ರುಗಾಳಿ ಬರಲಿ, ಮಳೆ ಬೀಳಲಿ, ಹಿಮಪಾತ ಆಗಲಿ, ಜಲಪಾತ ಬರಲಿ, ಏನೇ ಬರಲಿ, ನೈಸರ್ಗಿಕವಾಗಿ ಬರುವಂತಹ ದುರಂತಗಳು ಜಾತಿ, ನೀನು ಈ ಜಾತಿನ, ನೀನು ಮಿನಿಸ್ಟ್ರಾ, ನೀನು ಸರ್ವರ್ರಾ, ನೀನು ವರ್ಕರ್ರಾ ಅಂತ ಕೇಳತ್ತಾ? ಇಲ್ಲ. ತಗ್ಲಾಕೊಂಡ್ರೆ ಎಲ್ಲರೂ ತಗ್ಲಾಕೊಂಡಂಗೇನೆ. ಆದರೆ ಇಲ್ಲಿ ನಾವು ಮತ್ತೆ ಅಲ್ಲಿ ಡಿವೈಡ್ ಆಗಿದೆ. ಇದು ನನ್ನ ಜೊತೆಗೆ ನಡೆದ ಘಟನೆ 2010ರಲ್ಲಿ ಕೇದಾರದಲ್ಲಿ ನಾನು ಲ್ಯಾಂಡ್ ಸ್ಲೈಡಿಂಗಲ್ಲಿ ಸಿಕ್ಕಾಕೊಂಡಾಗ ಹೆಲ್ಪಿಗೆ ಹೆಲಿಕಾಪ್ಟರ್ ಬಂದಿತ್ತು. ಸರ್ಟನ್ ವ್ಯಕ್ತಿಗಳ ಹೆಸರನ್ನ ಹೇಳ್ಬಿಟ್ಟು ಅವ್ರಿಗೆ ಎತ್ಕೊಂಡು ಹೋದ್ರು, ನಮಗೆಲ್ಲ ಅಲ್ಲೇ ಬಿಟ್ಟು ಹೋದ್ರು. ಇದು ನಾವು ಮಾಡ್ಕೊಂಡಿರುವಂಥ ರೆಸೊಲ್ಯೂಷನ್ಗಳು. ಇದು ಮೊದಲು ಹೋಗ್ಬೇಕು. ಪ್ರಕೃತಿಗೆ ಯಾವಾಗ ಜಾತಿ ಧರ್ಮ ವರ್ಣಭೇದ ಇಲ್ಲ, ನೀವ್ಯಾಕೆ ಸಾಯ್ತಾ ಇದ್ದೀರಾ ಜಾತಿ ಧರ್ಮ ವರ್ಣಭೇದ ಮಾಡಿಕೊಂಡು? ಯಾರೋ ಹೇಳಿದ, ಯಾರೋ ಹಾಕಿದ ತಾಳಕ್ಕೆ ನೀವ್ಯಾಕೆ ಕುಣಿತಾ ಇದ್ದೀರಾ? ಇದರಿಂದ ಹೊರಗೆ ಬರೋ ಅಂತ ಪ್ರಯತ್ನಕ್ಕೆ ರೆಸೊಲ್ಯೂಷನ್ ಹಾಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.